ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲು ಕಂಡಿದ್ದಂತ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ತಂಡಗಳು ಅತ್ಯಂತ ಹೀನಾಯವಾಗಿ ಟೂರ್ನಿಯಿಂದ ಹೊರಬಿದ್ದಿವೆ. ಐಸಿಸಿ ಟೂರ್ನಿಯಲ್ಲಿ ಒಂದಾದ್ರೂ ಪಂದ್ಯ ಗೆಲ್ಲೋ ಮೂಲಕ ಚೂರೇ ಚೂರು ಮುಜುಗರ ತಪ್ಪಿಸಿಕೊಳ್ಳೋ ಪ್ಲಾನ್ನಲ್ಲಿದ್ದಂಥ ತಂಡಗಳಿಗೆ ಮೂರನೇ ಪಂದ್ಯದಲ್ಲಿ ಕಣಕ್ಕಿಳಿಯೋ ಅವಕಾಶನೇ ಸಿಗಲಿಲ್ಲ. ಮಳೆರಾಯ ಕೊಟ್ಟ ಶಾಕ್ಗೆ ಎರಡು ರಾಷ್ಟ್ರಗಳು ಗೆಲುವನ್ನೇ ಕಾಣದೆ ಪ್ರಯಾಣ ಮುಗಿಸಿವೆ. ಅದರಲ್ಲೂ ಕೂಡ ಪಾಕಿಸ್ತಾನದ ಇದು ನಾಚಿಕೆಗೇಡಿನ ಟೂರ್ನಿ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2023ರ ಏಕದಿನ ವಿಶ್ವಕಪ್ನಲ್ಲೂ ಹೀನಾಯ ಸೋಲು. 2024ರ T20 ವಿಶ್ವಕಪ್ನಲ್ಲೂ ಕೂಡ ಲೀಗ್ ಹಂತದಲ್ಲೇ ಗೇಟ್ ಪಾಸ್. ಹೋಗ್ಲಿ, 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಾದ್ರೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ಕೊಂಡಿದ್ದಂತ ಪಾಕಿಸ್ತಾನಕ್ಕೆ ಮಳೆರಾಯನೇ ಶಾಕ್ ಕೊಟ್ಟಿದ್ದಾನೆ. ಅತ್ತ ಕ್ರಿಕೆಟ್ನಲ್ಲಿ ಇದ್ದೂ ಇಲ್ಲದಂತಿರುವಂತ ಬಾಂಗ್ಲಾದೇಶ ಕೂಡ ಬಂದ ದಾರಿಗೆ ಸುಂಕ ಇಲ್ಲ ಅಂತ ತವರಿನ ಹಾದಿ ಹಿಡಿದಿದ್ದಾರೆ. ಮಳೆಗೆ ಪಂದ್ಯ ಕ್ಯಾನ್ಸಲ್, 4ನೇ ಸ್ಥಾನದಲ್ಲೇ ಕುಳಿತ ಪಾಕ್. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ ಗುರುವಾರ ರಾವಲ್ಪಿಂಡಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದಂತ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಪಂದ್ಯಕ್ಕೂ ಮೊದಲೇ ಟೂರ್ನಿಯಿಂದ ಹೊರಬಿದ್ದಂತ ದಾಯಾದಿ ರಾಷ್ಟ್ರಗಳು ಕೇವಲ ಗೌರವಕ್ಕಾಗಿ ಮಾತ್ರ ಈ ಪಂದ್ಯವನ್ನು ಆಡಬೇಕಿತ್ತು. ಟೂರ್ನಿಯಲ್ಲಿ ಕನಿಷ್ಠ ಒಂದಾದ್ರೂ ಗೆಲುವು ಪಡೆದ್ವಿ ಅನ್ನೋ ತೃಪ್ತಿಗೋಸ್ಕರ ಕಾಯ್ತಾ ಇದ್ರು. ಆದರೆ ಎರಡು ತಂಡಕ್ಕೆ ಮಳೆರಾಯ ಅವಕಾಶವನ್ನೇ ಕೊಡಲಿಲ್ಲ. ಪಾಕ್ ಮತ್ತು ಬಾಂಗ್ಲಾದೇಶ ತಂಡಗಳಿಗೆ ತಲಾ 1 ಅಂಕಗಳನ್ನು ನೀಡಲಾಗಿದ್ದು, ಇದು ಪಾಕಿಸ್ತಾನಿ ಅಭಿಮಾನಿಗಳಿಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ತವರಲ್ಲೇ ಟೂರ್ನಿ ಆಯೋಜಿಸಿದ್ರು, ಆಡಿದ್ದು ಒಂದೇ ಪಂದ್ಯ. 30 ವರ್ಷ, ಬರೋಬ್ಬರಿ 30 ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ಐಸಿಸಿ ಟೂರ್ನಿ ಆಯೋಜನೆ ಮಾಡೋ ಅವಕಾಶ ಸಿಕ್ಕಿತ್ತು. ಆದರೆ ಸಿಕ್ಕಿರೋ ಅವಕಾಶವನ್ನು ಕೂಡ ಬಳಸಿಕೊಳ್ಳೋಕಾಗಲಿಲ್ಲ. ಉದ್ಘಾಟನಾ ಪಂದ್ಯದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಕರಾಚಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಪಾಕಿಸ್ತಾನ ಮೊದಲ ಪಂದ್ಯವನ್ನು ಆಡಿತ್ತು. ಆದರೆ ಆ ಮ್ಯಾಚ್ ಅನ್ನ ಗೆಲ್ಲೋಕಾಗಿರ್ಲಿಲ್ಲ. ಇನ್ನು ಫೆಬ್ರವರಿ 23ರಂದು ಭಾರತ ವಿರುದ್ಧದ ಪಂದ್ಯಕ್ಕಾಗಿ ದುಬೈಗೆ ಪ್ರಯಾಣ ಬೆಳೆಸಿದ್ರು. ಸೊ ಅಲ್ಲೂ ಕೂಡ ಭಾರತ ವಿರುದ್ಧ ಸೋತು ಸೆಮೀಸ್ ಅವಕಾಶವನ್ನ ಕಳ್ಕೊಂಡಿದ್ರು. ಇದೀಗ 3ನೇ ಪಂದ್ಯದಲ್ಲಾದ್ರೂ ಕೂಡ ಬಾಂಗ್ಲಾದೇಶದ ವಿರುದ್ಧ ತವರಿನಲ್ಲಿ ಪಂದ್ಯ ಆಡ್ಬೋದು ಅನ್ಕೊಂಡಿದ್ದಂತ ಪಾಕ್ಗೆ ಮಳೆ ಕೊಟ್ಟ ಶಾಕ್ಗೆ ಪಂದ್ಯವೇ ಕ್ಯಾನ್ಸಲ್ ಆಗಿದೆ. ಈ ಮೂಲಕ ಇಡೀ ಟೂರ್ನಿ ಹೋಸ್ಟ್ ಮಾಡಿದ್ರು ಕೂಡ ಪಾಕ್ಗೆ ತವರಿನಲ್ಲಿ ಆಡೋಕೆ ಸಿಕ್ಕಿದ್ದು ಒಂದೇ ಒಂದು ಪಂದ್ಯ. ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನ ನಡುವಿನ ಪಂದ್ಯ ಕೂಡ ಮಳೆಯಿಂದಾಗಿ ಟಾಸ್ ಕೂಡ ನಡೆಯದೆ ಅಂತ್ಯಗೊಂಡಿದೆ. ಪಂದ್ಯ ರದ್ದಾದ ಕಾರಣ ಎರಡೂ ತಂಡಗಳು ತಲಾ 1 ಅಂಕಗಳನ್ನು ಪಡ್ಕೊಂಡು ಟೂರ್ನಿಗೆ ವಿದಾಯವನ್ನ ಹೇಳಿವೆ. ಬಾಂಗ್ಲಾದೇಶ ತಂಡ ಟೂರ್ನಿಯಲ್ಲಿ ಆಡಿದ 3 ಪಂದ್ಯಗಳಲ್ಲಿ 2 ಸೋಲು ಮತ್ತು 1 ಡ್ರಾನೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನ ಪಡೆದ್ರೆ, ಇತ್ತ ಪಾಕಿಸ್ತಾನ -1.87 ನೆಟ್ ರನ್ ರೇಟ್ನೊಂದಿಗೆ 4ನೇ ಸ್ಥಾನ ಪಡ್ಕೊಂಡಿದೆ. ಇನ್ನು ಪಾಕಿಸ್ತಾನ ತಂಡದ ಸ್ಟಾರ್ ಬ್ಯಾಟರ್ಗಳಾದಂಥ ಬಾಬರ್ ಅಜಮ್ ಮತ್ತು ನಾಯಕ ಮೊಹಮ್ಮದ್ ರಿಜ್ವಾನ್ ಈ ಬಾರಿಯ ಟೂರ್ನಿಯಲ್ಲಿ ಅಬ್ಬರಿಸಲಿಲ್ಲ. ಇಬ್ರು ಕೂಡ ನಿಧಾನಗತಿ ಬ್ಯಾಟಿಂಗ್ ಮೂಲಕ ರನ್ ಗಳಿಸೋಕೆ ಪರದಾಡಿದ್ರು. ತಂಡದ ಸೋಲಿಗೆ ಇದು ಒಂದು ಕಾರಣವಾಯಿತು. ಬಾಂಗ್ಲಾದೇಶ ತಂಡದಲ್ಲೂ ಕೂಡ ಸಂಘಟಿತ ಪ್ರದರ್ಶನ ಕಾಣಲೇ ಇಲ್ಲ. ಹೀಗಾಗಿ ಬಾಂಗ್ಲಾದೇಶ ತಂಡ ಕೂಡ ಸತತ 2 ಪಂದ್ಯಗಳಲ್ಲಿ ಸೋಲನ್ನ ಎದುರಿಸಿದೆ. ಇನ್ನು ಉಭಯ ತಂಡಗಳ ನಡುವೆ 39 ಏಕದಿನ ಪಂದ್ಯಗಳು ನಡೆದಿದ್ವು. ಈವರೆಗೂ ಪಾಕಿಸ್ತಾನ 34 ಪಂದ್ಯಗಳನ್ನು ಗೆದ್ದಿದ್ರೆ ಬಾಂಗ್ಲಾದೇಶ ಕೇವಲ 5 ಪಂದ್ಯಗಳಲ್ಲಿ ಮಾತ್ರ ಗೆಲುವನ್ನ ಕಂಡಿತ್ತು. ಇನ್ನು 2015ರ ದ್ವಿಪಕ್ಷೀಯ ಸರಣಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶ ಕೊನೆ ಬಾರಿಗೆ ಏಕದಿನ ಸರಣಿಯನ್ನ ಗೆದ್ದಿತ್ತು. ಇದೀಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿ ಆಗೋ ಮುನ್ನವೇ ಪಂದ್ಯ ರದ್ದಾಗಿದೆ. ಉಭಯ ತಂಡಗಳು 2 ಮ್ಯಾಚ್ಗಳನ್ನು ಸೋತು 1 ಪಂದ್ಯವನ್ನ ಡ್ರಾ ಮಾಡಿಕೊಂಡು ಯಾನವನ್ನ ಮುಗಿಸಿವೆ. ನಮಸ್ಕಾರ.